ಜೀವನದ ಹಲವಾರು ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರ ತಿಳಿಸಿಕೊಡುವಂತಹ ವಿಶೇಷ ಕಾರ್ಯಕ್ರಮ ಗುರುಮಂತ್ರಗೆ ಸ್ವಾಗತ. ನಾನು ಲಿಖಿತಾ ಸತೀಶ್. ಇವತ್ತಿನ ಕಾರ್ಯಕ್ರಮದಲ್ಲಿ 12 ರಾಶಿಗಳಲ್ಲಿ ಯಾವ್ಯಾವ ರಾಶಿಯವರು ಯಾವ ಬಣ್ಣವನ್ನ ಬಳಸಬಾರದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕದ ಪ್ರಖ್ಯಾತ ಜ್ಯೋತಿಷ್ಯರಾದ ಹಾಗೆ ಶ್ರೀ ಮಾಯಕಾರ ಗುರುಕುಲ ಸಂಸ್ಥೆಯ ಸಂಸ್ಥಾಪಕರಾದಂತಹ ಶ್ರೀ ಮುಗೂರು ಮಧು ದೀಕ್ಷಿತ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವೀಕ್ಷಕರೇ, ನೀವೇನಾದರೂ ಗುರುಜಿಯವ್ರನ್ನ ನೇರವಾಗಿ ಭೇಟಿ ಆಗಬೇಕಾದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಭೇಟಿ ಮಾಡಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮಕ್ಕೂ ಕೂಡ ಕರೆ ಮಾಡಿ ಮಾತನಾಡಬಹುದು. ಯಾರಿಗಾದ್ರೂ ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ಇದ್ದಲ್ಲಿ ಜನವರಿಯಿಂದ ಆನ್ಲೈನ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಗುರುಜಿಯವ್ರನ್ನ ನೇರವಾಗಿ ಸಂಪರ್ಕಿಸಿ ಮಾಹಿತಿಯನ್ನ ಪಡೆದುಕೊಳ್ಬಹುದು. ಇನ್ನು ಗುರುಜಿ, ಮೊದಲನೇದಾಗಿ 12 ರಾಶಿಗಳ ಬಗ್ಗೆ ಯಾವ ಬಣ್ಣವನ್ನ ಬಳಸಬೇಕು ಅನ್ನೋದನ್ನ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಯಾವ ಬಣ್ಣವನ್ನ ಬಳಸಬಾರ್ದು ಅಂತ ಹೇಳ್ತೀರಾ ಅಂತ? ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಗಳ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನು ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಎಸ್ಟೆಲ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಡಾಕ್ಟರ್ ಮುಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ನೀವು ಹೇಳಿದಾಗೇ ಜನವರಿ ಆಲ್ಮೋಸ್ಟ್ 26ನೇ ತಾರೀಕಿಂದ ಒಂದು ಹೊಸ ಬ್ಯಾಚ್ ಶುರು ಮಾಡ್ತಾಯಿದ್ವಿ. ನಮ್ಮಲ್ಲಿ ಬಂದಂಥವರು 9 ರಿಂದ 10 ತಿಂಗಳಲ್ಲಿ ಶಾಸ್ತ್ರೋಕ್ತವಾಗಿ ಜ್ಯೋತಿಷ್ಯ, ವಾಸ್ತು, ಪ್ರಶ್ನಾಶಾಸ್ತ್ರವನ್ನು ಅಧ್ಯಯನ ಮಾಡಿ ಅವರು ಒಳ್ಳೆ ಪ್ರಾಕ್ಟೀಸಿಂಗ್ ಅಸ್ಟ್ರಾಲಜರ್ ಆಗ್ಬೋದು. ಯಾಕಂದರೆ ನೀವು ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಏನಂದರೆ ಅಲ್ಲೊಂದು ಸ್ವಲ್ಪ ಎಲ್ಲ ಕಲ್ತ್ಕೊಂಡು 10 ವರ್ಷ ಆದರೂ ಕಲಿತಾನೇ ಇರ್ತಾರೆ. ಅವರು ಪ್ರಾಕ್ಟೀಸಿಂಗ್ ಅಸ್ಟ್ರಾಲಜರ್ಸ್ ಆಗೋದೇ ಇಲ್ಲ. ಕಲಿಯುವ 100 ಜನದಲ್ಲಿ 10 ಜನ ಪ್ರಾಕ್ಟೀಸಿಂಗ್ ಅಸ್ಟ್ರಾಲಜರ್ ಆಗ್ತಾಯಿಲ್ಲ ಇವತ್ತು. ಅದರಿಂದ ನಮ್ಮ ಗುರುಕುಲದಲ್ಲಿ ಏನಂತಂದರೆ 100 ಜನದಲ್ಲಿ 98 ಜನ ಪ್ರಾಕ್ಟೀಸಿಂಗ್ ಅಸ್ಟ್ರಾಲಜರ್ ಆಗ್ತಾರೆ. ಯಾಕಂದರೆ ಒಬ್ಬ ವ್ಯಕ್ತಿ ಪ್ರಾಕ್ಟೀಸಿಂಗ್ ಅಸ್ಟ್ರಾಲಜರ್ ಆಗಲಿಕ್ಕೆ ಕ್ಲೈಂಟ್ ಅಟೆಂಡ್ ಮಾಡೋಕ್ಕೆ ಏನು ಬೇಕು, ಯಾವ ವಿಷಯಗಳನ್ನು ಕಲ್ತಿರ್ಬೇಕು ಅವರು ಅನ್ನುವಂಥ ವಿಚಾರವನ್ನು ನಮ್ಮ ಗುರುಕುಲದಲ್ಲಿ ಸೂಕ್ಷ್ಮವಾಗಿ ಕಲಿಸ್ಕೊಡ್ತೀವಿ. ಇದೇ ಜನವರಿ 26ನೇ ತಾರೀಕಿಂದ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರೆಲ್ಲರಿಗೂ ಆಸಕ್ತಿ ಇದೆ ಅವರು ಕೂಡಲೇ ಅಡ್ಮಿಷನನ್ನು ಪಡ್ಕೋಬೋದು. ಇನ್ನು ರಾಶಿಗಳು ಅಂತ ಬಂದಾಗ ಈ ರಾಶಿಯನ್ನೇ ಪ್ರಮುಖವಾಗಿ ನಾವು ನಿರ್ಣಯಿಸ್ತೀವಿ. ಯಾಕಂದರೆ ಗೋಚಾರ ಫಲ ಅಂತ ಬಂದಾಗ ರಾಶಿಯ ಮುಖಾಂತರವೇ ನೋಡ್ತೀವಿ. ಯಾಕೆ ರಾಶಿಯ ಮುಖಾಂತರವೇ ನೋಡ್ತೀವಿ? ಪ್ರತಿನಿತ್ಯದ ದಿನ ಭವಿಷ್ಯವನ್ನು, ವಾರ ಭವಿಷ್ಯವನ್ನು, ವರ್ಷ ಭವಿಷ್ಯವನ್ನು ಯಾಕೆ ರಾಶಿಯ ಆಧಾರದ ಮೇಲೆ ನೋಡ್ತೀವಿ ಅಂತಂದರೆ, ಜಾತಕ ಅನ್ನುವಂಥದ್ದು ಇಟ್ ಇಸ್ ಎ ಫಿಕ್ಸೆಡ್. ನೀನೇನಾಗಬೇಕು, ಹೇಗಿರ್ತೀಯ, ಏನೇನಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸುವಂಥ ಒಂದು ವಿಚಾರ ದಶಾಭುಕ್ತಿ ಮತ್ತು ಲಗ್ನದಲ್ಲಿ ಇರ್ತದೆ. ಅಂದರೆ ಲಗ್ನದ ಆಧಾರದ ಮೇಲೆ 12 ಭಾವಗಳನ್ನು ನಿರ್ಣಯಿಸಿಕೊಂಡು ಫಲ ನಿರೂಪಣೆಯನ್ನು ಮಾಡ್ತೀವಿ. ಆದರೆ ಜಾತಕದಲ್ಲಿರುವಂಥ ಯೋಗ ಕೂಡ ನಮಗೆ ತೊಂದರೆ ಕೊಡುವಂಥ ಸಾಧ್ಯತೆಗಳಿರ್ತದೆ ಕೆಲವು ಟೈಮ್. ಅದು ಯಾರಿಂದ ಅಂದರೆ ಮನಸ್ಸಿಂದ. ಅದು ಹೇಗೆ ಅಂತಂದರೆ, ನಿಮ್ಮ ಜಾತಕದಲ್ಲಿ ಚತುರ್ಥದಲ್ಲಿ ಶುಭ ಗ್ರಹಗಳಿದೆ, ಚತುರ್ಥಾಧಿಪತಿ ಕೂಡ ಶುಭನಾಗಿದ್ದಾನೆ ಜಾತಕದಲ್ಲಿ ಅಂದರೆ ಅವ್ರಿಗೊಂದು ಲಕ್ಸುರಿ ವಾಹನದಲ್ಲಿ ತಿರುಗಾಡುವಂಥ ಯೋಗವನ್ನು ಕೊಡ್ತದೆ. ಆದರೆ ಗೋಚಾರ ಚೆನ್ನಾಗಿಲ್ದಿದ್ದಂಥ ಸಂದರ್ಭದಲ್ಲಿ ಚಂದ್ರ ಮನಸ್ಕಾರಕ ಅಂತ ಕರಿತೀವಿ. ಪ್ರತಿ ಕ್ಷಣದ ಕಾರಕ ಯಾರು ಅಂದರೆ ಚಂದ್ರ. ಆ ಕ್ಷಣದಲ್ಲಿ ಘಟಿಸುವ ಘಟನೆಯಿಂದ ಒಳ್ಳೇದು ಕೂಡ ಆಗ್ಬೋದು, ಆ ಕ್ಷಣದಲ್ಲಿ ಘಟಿಸುವ ಕೆಲಸದಿಂದ ಕೆಟ್ಟದ್ದು ಕೂಡ ಆಗ್ಬೋದು. ಈಗ ಉದಾಹರಣೆಗೆ ಜಾತಕದ ಯೋಗದಿಂದ ವಾಹನವನ್ನು ಖರೀದಿ ಮಾಡಿದ್ದೀರಿ, ಆದರೆ ನಿಮ್ಮ ಒಂದೇ ಒಂದು ಕ್ರೇಜು, ನಿಮ್ಮ ಒಂದೇ ಒಂದು ಸಣ್ಣ ತಪ್ಪು ಆ ವಾಹನವನ್ನು 130, 140, 180ರಲ್ಲಿ ಓಡಿಸ್ಬೇಕು ಅಂತ ಓಡಿಸುವ ಸಂದರ್ಭದಲ್ಲಿ ಅಪಘಾತಕ್ಕೀಡಾಗ್ಬೋದು. ಅಂದರೆ ನಮ್ಮ ಜೀವನದ ಪ್ರತಿನಿತ್ಯ ಪ್ರತಿ ಕ್ಷಣದ ಆಗುಹೋಗುಗಳು ನಿರ್ಧಾರ ಆಗುವಂಥದ್ದು ನಮ್ಮ ಮನಸ್ಸಿನಿಂದ. ಅದಕ್ಕೆ ಈ ರಾಶಿಯನ್ನು ನಾವು ಮನಸ್ಸು ಅಂತ ಕರಿತೀವಿ. ಆ ಮನಸ್ಸಿನ ಮನಸ್ಥಿತಿಗಳು ಹೇಗಿಲ್ಲ ಇರುತ್ತೆ ಪ್ರತಿದಿನ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳೋದ್ರಿಂದ ಮತ್ತು ನಮ್ಮ ಮನಸ್ಸಿನ ಕಾರಣದಿಂದಾಗಿ ನಾವು ಪ್ರತಿನಿತ್ಯ ಒಳ್ಳೆಯದು ಕೆಟ್ಟದ್ದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದಕ್ಕೋಸ್ಕರ ಪ್ರಮುಖವಾಗಿ ನಾವು ರಾಶಿಯ ಮುಖಾಂತರವೇ ಪ್ರತಿಯೊಂದು ವಿಚಾರವನ್ನು ಕೂಡ ನೋಡ್ತಾ ಹೋಗ್ತೀವಿ. ಅದೇ ರೀತಿ 12 ರಾಶಿಯವರಿಗೆ ಯಾವ್ಯಾವ ಬಣ್ಣಗಳು ಅಶುಭ, ಅವರು ಹೆಚ್ಚು ಯಾವ ಬಣ್ಣವನ್ನು ಬಳಸಬಾರ್ದು ಅನ್ನುವಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ಕೊಡ್ತೀನಿ.
ಇನ್ನು ಗುರುಜಿ, ಮೊದಲನೇದಾಗಿ ಮೇಷರಾಶಿಯವರು ಯಾವ ಬಣ್ಣವನ್ನು ಬಳಸಬಾರ್ದು ಅಂತ ಹೇಳ್ತಾರೆ? ತುಂಬ ಒಳ್ಳೆ ಪ್ರಶ್ನೆ ಇದು. ಮೇಷರಾಶಿ ಪ್ರಥಮ ರಾಶಿ, ದ್ವಾದಶ ರಾಶಿಯಲ್ಲಿ ಕಾಲಪುರುಷನ ಮೊದಲ ರಾಶಿ ಇದು. ನೋಡಿ, ಮೇಷರಾಶಿಯವ್ರಿಗೆ ಎಗನೆಸ್ಟ್ ಬಣ್ಣ, ಎಗನೆಸ್ಟ್ ಗ್ರಹ ಅಂದರೆ ಬುಧ. ಇದೊಂದು ಸೈನ್ಸ್ ಇದು. ಒಂದಕ್ಕೊಂದು ಕಾಂಬಿನೇಷನ್ಸ್ಗಳನ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಬಿಟ್ರೆ ಪ್ರತಿಯೊಬ್ಬರೂ ಇದ್ರ ಬಗ್ಗೆ ಎಚ್ಚರಿಕೆಯನ್ನು ತಗೋಬೋದು. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಉದ್ದೇಶ ಪ್ರತಿ ಮನೆಯಲ್ಲಿ ಒಬ್ಬರು ಅಷ್ಟಾಲಚರ್ ಇರಬೇಕು ಅಂತ. ಆಗ ಮಿಸ್ಗೈಡ್ ಆಗೋದೇ ಇಲ್ಲ. ಅವ್ರ ವಿಚಾರವನ್ನು, ಅವ್ರ ಕುಟುಂಬದ ವಿಚಾರವನ್ನು ಅವರೇ ನೋಡ್ಕೋಬಹುದು. ಮತ್ತು ಇವರೇ ಕಲಿಬೇಕು, ಅವರೇ ಕಲಿಬೇಕು ಅನ್ನುವಂಥ ವಿಚಾರ ಇರೋದಿಲ್ಲ. ಅದರಿಂದ ಮೇಷರಾಶಿಯವ್ರಿಗೆ ಎಗನೆಸ್ಟ್ ಬಣ್ಣ ಬಂದು ಗ್ರೀನ್, ಹಸಿರು ಬಣ್ಣ. ಅದಕ್ಕೆ ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದರೆ, ದಯವಿಟ್ಟು ಮೇಷರಾಶಿಯಲ್ಲಿ ಜನನ ಆಗಿರುವಂಥವರು ಹೆಚ್ಚು ಹಸಿರು ಬಣ್ಣವನ್ನು ಬಳಸಬೇಡಿ. ಯಾವುದೋ ವೆಕೇಷನ್ಸು, ಯಾವುದೋ ಒಂದು ಸರಿ, ಅಥವಾ ಯಾವುದೋ ಒಂದು ಫಂಕ್ಷನ್ನು, ಯಾವುದೋ ಒಂದು ಬುಧವಾರ, ಯಾವುದೋ ಒಂದು ಭಾನುವಾರ ಹಾಕ್ಕೊಳ್ಳಿ, ಏನು ಸಮಸ್ಯೆ ಇಲ್ಲ, ಯಾವತ್ತೋ ಒಂದು ದಿನ. ಆದರೆ ರೆಗ್ಯುಲರ್ ಆಗಿ ಗ್ರೀನ್ ಬಣ್ಣವನ್ನು ಬಳಸಬಾರ್ದು. ಅದರ ಜೊತೆಗೆ ಯಾರು ಮೇಷರಾಶಿಯಲ್ಲಿ ಜನನ ಆಗಿರ್ತಾರೋ ಆ ಮೇಷರಾಶಿಯಲ್ಲಿ ಜನನ ಆಗಿರುವಂಥವರು ಅವರು ಕೂರುವಂತಹ ಕಚೇರಿ ಮತ್ತು ಅವರು ಹೆಚ್ಚು ಕೆಲಸವನ್ನು ಮಾಡುವಂತಹ ಜಾಗ, ಅವರು ಮಲಗುವಂಥ ಜಾಗ ಮತ್ತು ಅವರ ಮನೆಯ ಹೆಚ್ಚು ಪ್ರದೇಶಗಳಲ್ಲಿ ಯಾವುದೇ ಕಾರಣಕ್ಕೂ ಹಸಿರು ಬಣ್ಣವನ್ನು ಬಳಸಬಾರ್ದು. ಹಸಿರು ಬಣ್ಣವನ್ನು ಬಳಸೋದ್ರಿಂದ ಅದರಿಂದ ಅನೇಕ ಸಮಸ್ಯೆಗಳನ್ನು ಅವರು ಅನುಭವಿಸ್ತಾರೆ. ಮತ್ತು ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ಇದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ, ನಿಮ್ಮ ಮನೆಯ ಪ್ರತಿಯೊಬ್ಬರು, ಅದು ರಾಶಿ ಮೇಲೆ ಆಧಾರ ಅಂತಲ್ಲ, ಜನರಲ್ಲಾಗಿ ಹೇಳ್ತಾ ಇದ್ದೀನಿ, ವಾಸ್ತುಶಾಸ್ತ್ರದ ಪ್ರಕಾರ ಯಾರೆಲ್ಲ ನಿಮ್ಮ ಮನೆಯ ದಕ್ಷಿಣ ಭಾಗದಲ್ಲಿ ಸೌತ್ ಕಾರ್ನರ್ ಅಂತ ಏನು ಹೇಳ್ತೀವಿ, ಅದು ಸೌತ್ ವಾಲ್, ಪೂರ್ಣ ಪ್ರಮಾಣದ ಸೌತ್ ವಾಲ್ ಅಂತ ಏನು ಹೇಳ್ತೀವಿ, ಆ ಸೌತ್ ವಾಲಲ್ಲಿ ಯಾವುದೇ ಕಾರಣಕ್ಕೂ ಹಸಿರು ಬಣ್ಣವನ್ನು ಬಳಸಬಾರ್ದು. ಅದು ತಿಳಿ ಹಸಿರಿರ್ಬೋದು ಅಥವಾ ಡಾರ್ಕ್ ಆಗಿರುವಂಥ ಹಸಿರಿರ್ಬೋದು. ಅವ್ರ ಮನೆಯಲ್ಲಿ ಎಜುಕೇಷನ್ ಪ್ರಾಬ್ಲಮ್ಸು, ಪ್ರೊಫೆಷನ್ ಪ್ರಾಬ್ಲಮ್ಸು, ವೃತ್ತಿಯಲ್ಲಿ ಸಮಸ್ಯೆ, ಸ್ವಂತ ಬಿಸ್ನೆಸ್ಸಲ್ಲಿ ಸಮಸ್ಯೆ, ನರ್ವಸ್ ಪ್ರಾಬ್ಲಮ್ ಶುರುವಾಗ್ಬಿಡುತ್ತೆ. ಯಾಕೆಂದರೆ ದಕ್ಷಿಣ ದಿಕ್ಕಿಗೆ ಕುಜ ಅಧಿಪತಿ ಆಗ್ತಾನೆ. ಆ ಕುಜ ಅಧಿಪತಿ ಆದಂಥ ಸಂದರ್ಭದಲ್ಲಿ ಅಲ್ಲಿಗೆ ನೀವು ತಗೊಂಡೋಗಿ ಹಸಿರು ಬಣ್ಣವನ್ನು ಬಳಸಿದಾಗ ಅಲ್ಲಿ ಓವರ್ ರಿಯಾಕ್ಟ್ ಆಗುತ್ತೆ. ಅದರಿಂದ ನೀವು ಮನೆಯಲ್ಲಿ ಸಮಸ್ಯೆಯನ್ನು ಅನುಭವಿಸ್ತೀರಿ. ಅದಕ್ಕೆ ಮನೆಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಪ್ರತಿಯೊಂದು ಗೋಡೆಗೆ ಒಂದೊಂದು ಬಣ್ಣ ಒಳಿಸೋದ್ರ ಬದಲು ತಿಳಿ ಕ್ರೀಮ್ ಕಲರ್ ಅಂತ ಏನು ಹೇಳ್ತೀವಿ ಅಥವಾ ಬಿಳಿ ಬಣ್ಣ ಅಂತ ಏನು ಹೇಳ್ತೀವಿ ಅದನ್ನು ಹಾಕೋದ್ರಿಂದ ನಿಮ್ಮ ಮನೆ ಪ್ರಶಾಂತವಾಗಿರುತ್ತೆ, ಪರಿಶುದ್ಧವಾಗಿರುತ್ತೆ. ಇದನ್ನು ಪ್ರತಿಯೊಬ್ಬರು ಕೂಡ ನೀವು ತಿಳ್ಕೊಬೇಕಾಗ್ತದೆ. ಮತ್ತು ಈ ಮೇಷರಾಶಿಯವ್ರಿಗೆ ಮತ್ತೊಂದು ಬಣ್ಣ ಪ್ರಮುಖವಾಗಿ ಕಪ್ಪು. ಈ ಕಪ್ಪು ಮತ್ತು ನೀಲಿ ಬಣ್ಣವನ್ನು ಕೂಡ ಈ ಮೇಷರಾಶಿಯವರು ಹೆಚ್ಚು ಬಳಸಬಾರದು. ಯಾಕಂದರೆ ಬಾಧಕಾಧಿಪತಿ ಶನಿ ಆಗ್ತಾನೆ ಮೇಷರಾಶಿಯವ್ರಿಗೆ. ಅದರಿಂದ ಈ ಶನಿ ಬಣ್ಣವನ್ನು ಬಳಸೋದ್ರಿಂದ ಪದೇ ಪದೇ ಅಪಘಾತಗಳಾಗುವಂಥದ್ದು, ಪದೇ ಪದೇ ಹೆಲ್ತ್ ಪ್ರಾಬ್ಲಮ್ ಆಗುವಂಥದ್ದು, ಪದೇ ಪದೇ ತುಂಬ ಅಸಿಡಿಟಿ ಸಮಸ್ಯೆಯನ್ನು ಅನುಭವಿಸುವಂಥದ್ದು, ಕರಳ ಮೇಲೆ ಗುಳ್ಳೆಗಳಾಗುವಂಥದ್ದು, ಹೆಣ್ಮಕ್ಳಾದರೆ ಅವ್ರಿಗೆ ಋತುಚಕ್ರದ ವ್ಯತ್ಯಾಸದಲ್ಲಿ ತೊಂದರೆ ಆಗುವಂಥದ್ದು. ನೋಡಿ, ಇದನ್ನು ನಾವು ಯಾರೂ ಎಕ್ಸ್ಪೆಕ್ಟೇ ಮಾಡಿರಲ್ಲ. ಯಾವುದೋ ಒಂದು ಗೋಡೆ ಬಣ್ಣ, ಯಾವುದೋ ಒಂದು ಧರಿಸುವಂತಹ ಬಟ್ಟೆ, ಯಾವುದೋ ಒಂದು ಕೂರುವಂಥ ಚೇರು, ಅದರಲ್ಲಿ ನಾವು ಹೆಚ್ಚು ಕಾಲ ಕಳೆಯೋದ್ರಿಂದ ಇಷ್ಟೆಲ್ಲ ಸಮಸ್ಯೆ ಆಗುತ್ತಂತೆ ನೀವು ಆಶ್ಚರ್ಯ ಪಡ್ತೀರಿ. ಬಟ್ ಅದು ಖಂಡಿತವಾಗಿಯೂ ಆಗುತ್ತೆ. ನೀವು ಬೇಕಾದ್ರೆ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ನೀವು ನೋಡ್ಬೋದು. ಅದರಿಂದ ಮೇಷರಾಶಿಯವರು ಕಪ್ಪು ಮತ್ತು ನೀಲಿ ಬಣ್ಣವನ್ನು ಕೂಡ ಅತಿ ಹೆಚ್ಚು ಬಳಸಬಾರ್ದು. ಯಾವುದೋ ನೈಟ್ ಫಂಕ್ಷನ್ಗೆ ಹೋಗಬೇಕು, ನೈಟ್ ಡಿನ್ನರ್ಗೆ ಹೋಗಬೇಕು, ಯಾವುದೋ ಒಂದು ಪಾರ್ಟಿಗೆ ಹೋಗಬೇಕು, ಓಕೆ, ಒಂದು 2 hours 3 hours ಹಾಕೊಳ್ಳಿ, ಏನು ಸಮಸ್ಯೆ ಇಲ್ಲ. ಆದರೆ ಅದನ್ನು ರೆಗ್ಯುಲರಾಗಿ ಬಳಸುವಂಥದ್ದು ಮತ್ತು ನೀವು ಕೂರುವ ಜಾಗದಲ್ಲಿ ಕಪ್ಪು ಮತ್ತು ನೀಲಿ ಬಣ್ಣಗಳನ್ನು ಹೆಚ್ಚು ಬಳಸುವಂಥ ಕೆಲಸವನ್ನು ಮಾಡಬೇಡಿ. ತುಂಬ ಜನ ಏನು ಮಾಡಿಬಿಡ್ತಾರೆ ಅಂದರೆ, ಮಕ್ಕಳು ಮಲಗುವಂತಹ ರೂಮಲ್ಲಿ ಕಪ್ಪು ಬಣ್ಣವನ್ನು ಅಥವಾ ನೀಲಿ ಬಣ್ಣವನ್ನು ಅಂದರೆ ಡಿಸೈನ್ ಮಾಡಿಸ್ಬಿಡ್ತೀರಿ. ಎಸ್ಪೆಷಲಿ ಕಪ್ಪು ಕಮ್ಮಿ ಬಳಸ್ತಾರೆ, ನೀಲಿ ಬಣ್ಣವನ್ನು ಬಳಸಿ. ಯಾಕಂದರೆ ನೀಲಿಯನ್ನು ಬ್ಯಾಕ್ಗ್ರೌಂಡ್ಗೆ ಹಾಕಿದಾಗ ಅದ್ರ ಮೇಲೆ ಡ್ರಾಯಿಂಗ್ಸ್ಗಳು ಚೆನ್ನಾಗಿ ಮಾಡ್ಬೋದು ಅನ್ನೋ ಉದ್ದೇಶದಿಂದ ನೀಲಿ ಬಣ್ಣವನ್ನು ಅವ್ರ ರೂಮ್ಗೆ ಹಾಕಿಸ್ತಾರೆ. ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದರೆ ಅವ್ರಿಗೆ ಇಂಟ್ಯೂಷನ್ ಪವರೇ ಹೋಗ್ಬಿಡುತ್ತೆ. ಯಾಕಂದರೆ ಶನಿಯನ್ನು ನಾವು ಮಂದಗ್ರಹ ಅಂತ ಕರಿತೀವಿ. ಯಾವಾಗ ನೀವು ನೀಲಿ ಬಣ್ಣವನ್ನು ಬಳಸ್ತೀರೋ ಮಂದತ್ವ ಆಗ್ತದೆ, ಮಕ್ಕಳಿಗೆ ಸೋಮಾರಿತನ ಜಾಸ್ತಿ ಆಗ್ತದೆ, ನಿದ್ರೆ ಜಾಸ್ತಿ ಮಾಡ್ತಾರೆ ಮಕ್ಕಳು, ಓದೋದ್ರ ಬಗ್ಗೆ ಆಸಕ್ತಿ ಕಮ್ಮಿ ಆಗ್ತದೆ. ಅದರಿಂದ ಯಾವುದೇ ಕಾರಣಕ್ಕೂ ಮಲಗುವಂಥ ರೂಮ್ನಲ್ಲಿ ನೀಲಿ ಬಣ್ಣವನ್ನು ಬಳಸಬೇಡಿ. ನೀಲಿ ಬಣ್ಣ ಯಾವಾಗಲೂ ಸೋಮಾರಿತನ, ನಿದ್ದೆ, ಯಾರಿಗೆ ನಿದ್ರೆಹೀನತೆ ಇರುತ್ತೆ, ಯಾರಿಗೆ ನಿದ್ರೆ ಬರೋದಿಲ್ಲ ಅಂತಿರ್ತೀರಿ ಅಂಥವ್ರಿಗೆ ಮಾತ್ರ ಕೆಲವು ದಿನಗಳ ಕಾಲ ಅಥವಾ 1 ವರ್ಷ 2 ವರ್ಷಗಳ ಕಾಲ ನೀಲಿಯನ್ನು ಬಳಸಿ ಅವ್ರಿಗೆ ನಿದ್ದೆ ಜಾಸ್ತಿ ಬರುತ್ತೆ. ಆದರೆ ಚೆನ್ನಾಗಿ ಆಕ್ಟಿವ್ ಆಗಿರುವಂಥವ್ರಿಗೆ ನೀವು ನೀಲಿ ಬಣ್ಣವನ್ನು ಆ ರೂಮಲ್ಲಿ ಬಳಸಿದ್ರೆ, ಅದರಲ್ಲೂ ಕೂಡ ಓದುವ ಮಕ್ಕಳ ರೂಮಲ್ಲಿ ನೀಲಿ ಬಣ್ಣ ಇದ್ದರೆ ಖಂಡಿತವಾಗಿಯೂ ಸಮಸ್ಯೆ ಆಗುತ್ತೆ. ಪ್ರಮುಖವಾಗಿ ಮೇಷರಾಶಿಯವರು ಹಸಿರು ಬಣ್ಣವನ್ನು ಅವಾಯ್ಡ್ ಮಾಡಬೇಕು. ಎರಡನೇದಾಗಿ ನೀಲಿ ಮತ್ತು ಕಪ್ಪು ಬಣ್ಣವನ್ನು ನೀವು ಅವಾಯ್ಡ್ ಮಾಡಬೇಕಾಗ್ತದೆ. ಮತ್ತು ನೀವು ರೆಗ್ಯುಲರ್ ಆಗಿ ಓಡಿಸುವಂತಹ ವಾಹನ ಏನಿರುತ್ತೆ ಆ ವಾಹನ ಕೂಡ ನಿಮಗೆ
ಕಪ್ಪು ನೀಲಿ ಹಸಿರು ಬಣ್ಣದ್ದಾಗಿರಬಾರ್ದು. ಅಥವಾ ನಿಮ್ಮ ಗೂಡ್ಸ್ ಆಟೋ ಅಥವಾ ನೀವು ಪ್ರತಿನಿತ್ಯ ಬಿಸ್ನೆಸ್ ಮಾಡುವಂತಹ ಆಟೋ ವೆಹಿಕಲ್ಸ್ ಯಾವ್ದಾದ್ರು ಇದ್ದರೆ, ನೀವು ಮೇಷರಾಶಿಯಲ್ಲಿ ಜನನಾಗಿದ್ದರೆ ದಯವಿಟ್ಟು ಈ ಬಣ್ಣವನ್ನು ಬಳಸಬಾರ್ದು. ಬಹಳ ಎಚ್ಚರಿಕೆಯನ್ನು ನೀವು ತಗೋಬೇಕಾಗ್ತದೆ. ಇನ್ನು ವೃಷಭ ರಾಶಿಯವರು ಯಾವ ಬಣ್ಣವನ್ನ ಬಳಸಬಾರ್ದು ಅಂತ ಹೇಳಿ ಗುರುಜಿ? ವೃಷಭ ರಾಶಿಯವರು ನೋಡಿ, ವೃಷಭ ರಾಶಿಯವರು ಶುಕ್ರ ಅಧಿಪತಿ ಆಗ್ತಾನೆ. ಈ ಶುಕ್ರನಿಗೆ 8ನೇ ಮನೆ ಬಂದು ಗುರುವಿನ ಮನೆ. ಈ ಗುರು ಮತ್ತು ಶುಕ್ರ ಇಬ್ಬರು ಏನಂತಂದರೆ, ಒಬ್ಬ ಅಸುರರ ದೇವತೆ, ಇನ್ನೊಬ್ಬರು ದೇವತೆಗಳ ದೇವತೆ. ಅಂದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥವ್ರು ಇಬ್ಬರು ಎಗನೆಸ್ಟ್ ಗ್ರಹಗಳು, ಶತ್ರುತ್ವವನ್ನು ಹೊಂದಿರುವಂಥವ್ರು. ಒಬ್ಬರು ದೇವತೆಗಳಿಗೆ ಗುರು ಆಗಿದ್ದರೆ ಇನ್ನು ರಾಕ್ಷಸರಿಗೆ ಒಬ್ಬ ಗುರು ಆಗಿದ್ದಾನೆ. ಇವರಿಬ್ಬರು ಕೂಡ ಯಾವಾಗಲೂ ಶತ್ರುಗಳಾಗಿರ್ತಾರೆ ಅಂತ ಹೇಳ್ತೀವಿ. ಅದರಿಂದ ವೃಷಭ ರಾಶಿಯಲ್ಲಿ ಜನನ ಆಗಿರುವಂಥವ್ರು ಹಳದಿ ಬಣ್ಣವನ್ನು ಯಾವುದೇ ಕಾರಣಕ್ಕೂ ಬಳಸಬಾರ್ದು. ಹಳದಿ ಬಣ್ಣವನ್ನು ಬಳಸೋದ್ರಿಂದ ಏನಾಗುತ್ತೆ ಅಂತ ಹೇಳ್ತೀನಿ, ನೀವು ಆಶ್ಚರ್ಯ ಪಡ್ತೀರಿ. ಯಾರೆಲ್ಲ ವೃಷಭ ಲಗ್ನದಲ್ಲಿ ಜನನಾಗಿದ್ದೀರೋ ಅವ್ರಿಗೆ ಗುರುದಶೆ ಅಥವಾ ಗುರುಭುಕ್ತಿ ಬಂದಾಗ, ಎಕ್ಸ್ಪೆಷಲಿ ಗುರುದಶೆ ಬಂದಾಗ ಶುಗರ್ ಆಗುತ್ತೆ, ಶುಗರ್ ವೇರಿಯೇಷನ್ಸ್ ಆಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ, ನಿಮೋನಿಯಾ ಪ್ರಾಬ್ಲಮ್ ಆಗುತ್ತೆ, ಮತ್ತು ಹೆಲ್ತ್ ಪ್ರಾಬ್ಲಮ್ಸನ್ನು ನೀವು ಮಾಡ್ಕೋತೀವಿ. ಒಂದು ಸಣ್ಣ ಆಪ್ರೇಷನ್ ಸಾರು ಆಗುತ್ತೆ. ಒಂದು 100 ಜಾತಕ ತಗೊಂಡು ಚೆಕ್ ಮಾಡ್ಕೊಳ್ಳಿ ನೀವು. ಯಾಕಂತಂದರೆ ಯಾವಾಗ ಅಷ್ಟಮಾಧಿಪತಿ ದಶೆ, ಎಕ್ಸ್ಪೆಷಲಿ ಯಾರೆಲ್ಲ ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿದವ್ರಿಗೆ ಕುಜ ದಶೆ, ವೃಷಭ ಲಗ್ನದಲ್ಲಿ ಹುಟ್ಟಿದಂಥವ್ರಿಗೆ ಗುರುದಶೆ ಬಂದರೆ ಅವರು ಖಂಡಿತವಾಗಿಯೂ ಪ್ರಾಬ್ಲಮ್ನ ಅನುಭವಿಸ್ತಾರೆ. ಅದೇ ಥರ ನೀವೇನಾದ್ರೂ ವೃಷಭ ರಾಶಿಯಲ್ಲಿ ಜನನಾಗಿರುವಂಥವರು ಹೆಚ್ಚು ಹಳದಿ ಬಣ್ಣವನ್ನು ಬಳಸಿದಿರಿ ಅಂತ ಇಟ್ಕೊಳ್ಳಿ, ನಿಮಗೆ ಶುಗರ್ ವೇರಿಯೇಷನ್ಸ್ ಆಗುತ್ತೆ, ಬ್ರೀತಿಂಗ್ ಪ್ರಾಬ್ಲಮ್ ಶುರುವಾಗುತ್ತೆ, ಹೆಲ್ತ್ ಇಶ್ಯೂಸ್ ಶುರುವಾಗುತ್ತೆ, ಮತ್ತು ವ್ಯಾವಹಾರಿಕವಾಗಿ ನಷ್ಟವನ್ನು ಹೊಂದುತ್ತೀರಿ. ನಿಮಗೆ ಪೀಸ್ಫುಲ್ನೆಸ್ ಇರಲ್ಲ, ಕಾಮ್ನೆಸ್ ಇರಲ್ಲ, ಮತ್ತು ಬೇಗ ಜನರ ದೃಷ್ಟಿ ಆಗುವಂಥದ್ದು, ನಿಮ್ಮ ಆರೋಗ್ಯದ ಸ್ಥಿತಿಯಲ್ಲಿ ವ್ಯತ್ಯಾಸ ಆಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ನಷ್ಟವನ್ನು ಅನುಭವಿಸುವಂಥ ಸಾಧ್ಯತೆಗಳು ಅತಿ ಆಗ್ತದೆ. ಅದರಿಂದ ವೃಷಭ ರಾಶಿಯಲ್ಲಿ ಜನನಾಗಿರುವಂಥವರು ಹಳದಿಯನ್ನು ಎಷ್ಟು ಅವಾಯ್ಡ್ ಮಾಡ್ತಿರೋ ಅಷ್ಟು ನಿಮಗೆ ಒಳ್ಳೆಯದು. ಇಲ್ಲಾಂದರೆ ಖಂಡಿತವಾಗಿಯೂ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಅದರಲ್ಲೂ ಕೂಡ ಹೆಲ್ತ್ ಪ್ರಾಬ್ಲಮ್ಸು ಜಾಸ್ತಿ ಆಗ್ತದೆ, ಬೊಜ್ಜು ಜಾಸ್ತಿ ಆಗ್ತದೆ, ದಪ್ಪ ಆಗ್ತೀರಿ, BP ವೇರಿಯೇಷನ್ಸ್ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ವೃಷಭ ರಾಶಿಯಲ್ಲಿ ಜನನಾಗಿರುವಂಥವರು ನಿಮ್ಮ ಕಚೇರಿಯಲ್ಲಿ ನೀವು ಓಡಿಸುವಂತಹ ವಾಹನ, ನೀವು ಹಾಕುವಂತಹ ಬಟ್ಟೆ, ನೀವು ಕೂರುವಂತಹ ಸೋಫಾ ಸೆಟ್ಟು, ಇದೆಲ್ಲನೂ ಕೂಡ ಹಳದಿಯನ್ನು ಬಳಸಬಾರ್ದು. ಇದರಿಂದ ನಿಮಗೆ ಸಮಸ್ಯೆ ಆಗ್ತದೆ. ಅದರ ಜೊತೆಗೆ ಕೆಂಪು, ಬ್ಲಡ್ ರೆಡ್ ಅಂತ ಕರಿತೀವಲ್ಲ, ಆ ಬ್ಲಡ್ ರೆಡ್ ಕಲರ್ನು ಕೂಡ ಇವರು ಅತಿ ಹೆಚ್ಚು ಬಳಸಬಾರ್ದು. ಯಾರು ವೃಷಭ ರಾಶಿಯಲ್ಲಿ ಜನನಾಗಿರುವಂಥವರು ಬ್ಲಡ್ ರೆಡ್ಡನ್ನು ಬಳಸ್ತಾರೋ, ಎಸ್ಪೆಷಲಿ ಹೆಣ್ಮಕ್ಳು ಜಾಸ್ತಿ ಬಳಸಿದ್ರೆ ಅವರಿಗೆ ಮ್ಯಾರಿಟಲ್ ಲೈಫ್ ಡಿಸ್ಟರ್ಬೆನ್ಸ್ ಶುರುವಾಗ್ತದೆ, ಪೀಸ್ಫುಲ್ನೆಸ್ ಆಗ್ತದೆ, ರಕ್ತ ದೋಷ ಉಂಟಾಗ್ತದೆ, ಮತ್ತು ಋತುಕಾಲದ ವ್ಯತ್ಯಾಸ, ಗರ್ಭಕೋಶದ ಇನ್ಫೆಕ್ಷನ್ಸ್ ಎಲ್ಲ ಶುರುವಾಗ್ತದೆ. ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ, ಇದು ಗುರುಗಳು ಹೇಳ್ತಾ ಇರೋದು ನಿಜನಾ, ಈ ಥರ ಆಗುತ್ತಾ ಅಂತ. ಕಂಟಿನ್ಯೂಸ್ಸು ಒಂದು ಮಂತು ಒಂದು ಕೆಂಪು ಕಲರ್ ಚೇರ್ ಮೇಲೆ ಕೂತ್ಕೊಂಡು ನಿಮ್ಮ ಹೆಲ್ತನ್ನು ನೀವು ಒಂದ್ಸರಿ ಪರೀಕ್ಷೆ ಮಾಡ್ಕೋಬೋದು. ಅಥವಾ ಹಳದಿ ಬಣ್ಣದ ಚೇರ್ ಮೇಲೆ ಕೂತ್ಕೊಂಡು, ಅಥವಾ ಹಳದಿ ಮತ್ತು ಕೆಂಪು ಬಣ್ಣ ಇರುವಂತಹ ರೂಮಲ್ಲಿ ಕೂತ್ಕೊಂಡು ನೀವು ಕೂಡ ಚೆಕ್ ಮಾಡ್ಬೋದು. ಅದರಿಂದ ನೀವು ಪ್ರಮುಖವಾಗಿ ವೃಷಭ ರಾಶಿಯವರು ಕೆಂಪು ಬಣ್ಣವನ್ನು ಕೂಡ ಬಳಸಬೇಡಿ. ಇನ್ನೊಂದಷ್ಟು ವಿಷಯಗಳನ್ನು ನಾನು ತಿಳಿಸ್ಕೊಡ್ತೀನಿ. ನಮಸ್ತೆ, ನಿಮ್ಮ ಹೆಸರು? ಮಹೇಶ್, ಪ್ರಶಾಂತ್ ಅಂತೇಳಿ. ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್ ಮಹೇಶ್ವರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಾಯ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ಟೈಮಿಂಗ್ಸ್ ಹೇಳ್ತೀರಾ? ನಮ್ಮ 8/3. ಓಕೆ. 1993. ಓಕೆ. ಸಮಯ? ಬೆಳಗಿನ ಜಾವ 4:00. ಗುರುಜಿ ಅವರಿದ್ದಾರೆ, ಮಾತನಾಡಿ. ಸರ್ ನಮಸ್ತೆ. ನಮಸ್ತೆ ಗುರುಜಿ. 8/3. 93. ಓಕೆ. ಟೈಮ್? ಬೆಳಗಿನ ಜಾವ 4:00. ಪುಬ್ಬ ನಕ್ಷತ್ರ, ಸಿಂಹ ರಾಶಿ. ಹಾ ಗುರುಜಿ. ಏನು ಮಾಡ್ತಾ ಇದ್ರಿ ನೀವು? ಗುರುಜಿ ಡ್ರೈವರ್ ಗುರುಜಿ, ನಾನು ಕಾರ್ ಡ್ರೈವರ್. ಓಕೆ. ನೋಡಿ, ಏನು ನಿಮ್ಮ ಪ್ರಶ್ನೆ ಏನು? ಗುರುಜಿ, ನಾವು ಯಾವ ಬಣ್ಣ ಉಪಯೋಗಿಸಬಾರ್ದು ಅಂತ ಗುರುಜಿ? ಯಾವ ಬಣ್ಣ ಉಪಯೋಗಿಸಬಾರ್ದು ಅಂತನಾ? ನೋಡಿ, ನೀವು 2 ಪ್ರಮುಖವಾದ ಬಣ್ಣವನ್ನು ಬಳಸಬೇಡಿ. ಒಂದು ನೀಲಿ, ಮತ್ತೆ ನೀಲಿ ಕಪ್ಪು, ಅದರ ಜೊತೆಗೆ ಕೇಸರಿ ಬಣ್ಣ, ಸನ್ರೈಸ್ ಕಲರ್ ಬರುತ್ತೆ ಗೊತ್ತಾ ನಿಮಗೆ? ಸೂರ್ಯೋದಯದ ಬಣ್ಣ ಬರುತ್ತೆ ಗೊತ್ತಾ? ಈ 2 ಬಣ್ಣಗಳನ್ನು ಬಳಸಬೇಡಿ. ಇವು 3 ಬಣ್ಣವನ್ನು ಬಳಸಬೇಡಿ. ಕಪ್ಪು, ನೀಲಿ ಮತ್ತೆ ಕೇಸರಿ ಬಣ್ಣ. ಅದರಲ್ಲೂ ಕೂಡ ಅದ್ರ ಜೊತೆಗೆ ಇನ್ನೊಂದು ಬಣ್ಣ ಏನಂದ್ರೆ ಬ್ಲಡ್ ರೆಡ್. ಇವು 4 ಬಣ್ಣವನ್ನು ಬಳಸಬೇಡಿ. ಹೆಚ್ಚು ವೆಕೇಶನಲ್ಲಿ ಬಳಸಿ, ಬಟ್ಟೆ ಹಾಕೊಳ್ಳಿ, ಏನು ಸಮಸ್ಯೆ ಇಲ್ಲ. ಬಟ್ ನೀವು ಕೂರುವಂತಹ, ಓಡಾಡುವಂತಹ, ಹೆಚ್ಚು ಕಾಲ ಕಳೆಯುವಂಥ ಜಾಗದಲ್ಲಿ ಬಣ್ಣ ಇರಬಾರ್ದು. ಓಕೆ, ಥ್ಯಾಂಕ್ ಯು, ಒಳ್ಳೆಯದಾಗಲಿ.
ಕರೆ ಮಾಡಿದ್ದಕ್ಕೆ. ಇನ್ನು ಗುರುಜಿ, ಮಿಥುನ ರಾಶಿಯವರಿಗೆ ಯಾವ ಬಣ್ಣ ಅಶುಭ ಫಲವನ್ನ ನೀಡುತ್ತೆ ಅಂತ? ನಮ್ಮ ಮಿಥುನ ರಾಶಿಯವರಿಗೆ ತುಂಬ ಪ್ರಮುಖವಾಗಿ ಈ ಸಾಮಾನ್ಯವಾಗಿ ಮಿಥುನ ರಾಶಿಯವರು ಸ್ವಲ್ಪ ಆನಂದ ಪುರುಷರು ಅಂತ ಕರಿತೀವಿ. ಅವರು ಬುದ್ಧಿಶಕ್ತಿಯಿಂದ ಕೆಲಸ ಮಾಡ್ತಾರೆ. ಅವ್ರು ಹಾರ್ಡ್ ವರ್ಕ್ ಮಾಡಲ್ಲ. ಅವ್ರ ಕೈಲಿ ಹಾರ್ಡ್ ವರ್ಕ್ ಮಾಡೋಕ್ಕೂ ಆಗಲ್ಲ. ಅವ್ರೇನಿದ್ರು ಮಾರ್ಕೆಟಿಂಗು, ಸಾಫ್ಟ್ವೇರು, ಆರಾಮಾಗಿ ಓಡಾಡ್ಕೊಂಡು ಕೆಲಸ ಮಾಡೋದು, ಬುದ್ಧಿಶಕ್ತಿಯಿಂದ ಉಪಯೋಗಿಸಿ ಕೆಲಸ ಮಾಡುವಂಥದ್ದು, ರೈಟಿಂಗು, ಡಿಸೈನಿಂಗು, ಈ ಥರದ್ದು ಏನಾದ್ರು ಮಾಡಬೇಕು. ಅವ್ರು ಹಾರ್ಡ್ ವರ್ಕ್ ಮಾಡ್ತಾರೆ ಅಂದರೆ ಅವ್ರು ಫೇಲ್ಯೂರ್ ಆಗ್ತಾರೆ ಅಂತ ಅದರ ಅರ್ಥ ಅಲ್ಲ. ಅವ್ರು ಮಾಡೋದು ಇಲ್ಲ, ಅದು ಬೇರೆ ವಿಚಾರ. ಮಾಡ್ತಾರೆ ಅಂದರೆ ಅವ್ರು ಫೇಲ್ಯೂರ್ ಆಗ್ತಾರೆ ಅಂತ ಅರ್ಥ. ಇನ್ನು ಪ್ರಮುಖವಾಗಿ ಈ ಮಿಥುನ ಲಗ್ನದವ್ರಿಗೆ ಇಂಟ್ಯೂಷನ್ ತುಂಬ ಸಪೋರ್ಟ್ ಮಾಡುತ್ತೆ. ಅಂದರೆ ಇಂಟೆಲಿಜೆಂಟ್ ತುಂಬ ಇರ್ತದೆ ಅವರಲ್ಲಿ. ಅದರಿಂದ ಅವರೇನಾದ್ರೂ ಅವರು ಕೂರುವಂಥ ಜಾಗ, ಅವರು ಬಳಸುವಂಥ ಜಾಗ, ಅವರು ಕೂರುವಂಥ ಜಾಗದಲ್ಲಿರುವಂಥ ವಾಲ್ಗಳು, ಅವರು ಕೂರುವಂಥ ಚೇರು, ಉಪಯೋಗಿಸುವಂಥ ವಾಹನ, ಹಾಕುವಂಥ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ಜಾಸ್ತಿ ಯಾವ ಬಣ್ಣವನ್ನು ಬಳಸಬಾರ್ದು ಅಂದರೆ ಕೆಂಪು ಬಣ್ಣವನ್ನು ಬಳಸಬಾರ್ದು. ಬ್ಲಡ್ ರೆಡ್ ಕಲರ್ನ ಇವರು ಯಾವುದೇ ಕಾರಣಕ್ಕೂ ಬಳಸಬಾರ್ದು. ಇದೊಂದೇ ಇವರಿಗೆ ಎಗನೆಸ್ಟ್ ಬಣ್ಣ. ಬೇರೆದೆಲ್ಲ ಏನು ಅಂಥ ದೊಡ್ಡ ಸಮಸ್ಯೆ ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ಬ್ಲಡ್ ರೆಡ್ಡನ್ನು ಬಳಸೋದ್ರಿಂದ ಇವರಿಗೆ ಸಮಸ್ಯೆ ಆಗ್ತದೆ. ನಮಸ್ತೆ. ನಮಸ್ತೆ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಹೇಳಿ ಮೇಡಮ್. ನಿಮ್ಮ ಹೆಸರು? ಸುಬ್ರಹ್ಮಣ್ಯ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು? ಎಲ್ಲಿಂದ ಕರೆ ಮಾಡ್ತಿರೋದು? ಹೊಸಕೋಟೆಯಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ಅವರೇ, ನನ್ನ ಬಗ್ಗೆ ಸುಬ್ರಹ್ಮಣ್ಯ ಅಂತ ಹೇಳಿ ನನ್ನ ಬಗ್ಗೆ ಕೇಳಬೇಕಾಗಿತ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ಟೈಮಿಂಗ್ಸ್ ಹೇಳ್ತೀರಾ? ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮೇಡಮ್ ಅವರೇ. ಹೌದಾ, ಗುರುಜಿ ಅವರಿದ್ದಾರೆ, ಮಾತನಾಡಿ. ಸುಬ್ರಹ್ಮಣ್ಯ ಅವರೇ ನಮಸ್ಕಾರ. ನಮಸ್ಕಾರ ಸ್ವಾಮೀಜಿ. ಗುರುಜಿ ಹೇಳಿ ಸುಬ್ರಹ್ಮಣ್ಯ ಅವರೇ, ಏನು ಸಮಾಚಾರ? ಸ್ವಾಮೀಜಿ, ನಮ್ಮ ಸ್ವಲ್ಪ ಇದು ಪ್ರಾಬ್ಲಮ್. ಏನ್ ಮಾಡಿದ್ರು ಕೈ ಎಣ್ಸಲ್ಲ. ಪುರಾಣ ಬಂದಾಗಿಂದ ಅಂಗಡಿ ಬಾಕ್ಲಾಕ್ರಿ ಇದುವರೆಗೂ ತೆಗಿಯಕ್ ಆಗಿಲ್ಲ. ಏನ್ ಅಂಗಡಿ ಅದು? ನಮ್ದು ಜ್ಯೂಸ್ ಸೆಂಟರ್ ಅಂತ. ಹ್ಮ್. ಅವತ್ತಿಂದ ಅದೇ ಇವಾಗ ಸೀಸನ್ ಸ್ಟಾರ್ಟ್ ಆಗಿದೆ, ಈಗ ತೆಗಿಬೇಕಂತಿದ್ದೀನಿ. ಹಿಂಗೆ ಎಷ್ಟೋ ಕಾಸು ಇತ್ತು, ಹಿಂಗೋ ಇದ್ದಾನೆ, ಏನೋ ಆಗೈತೋ, ಕಾಸು ಇಲ್ಲ, ಗೀಸಲ್ಲಿ ಇವಾಗ ಲೋನ್ ಹೋದ್ರೆ ಲೋನ್ ಆಗ್ತಲ್ಲ. ಏನು ತಲೆ ಕೆಡಿಸ್ಕೋಬೇಡಿ ಸುಬ್ರಹ್ಮಣ್ಯ ಅವರೇ, ಏನು ತಲೆ ಕೆಡಿಸ್ಕೋಬೇಡಿ. ಆಕ್ಚುಲಿ ನಿಮ್ಗೆ ಒಳ್ಳೆ ಟೈಮ್ ಬರ್ತಾ ಇದೆ. ಸ್ವಲ್ಪ ಟೈಮ್ ಚೆನ್ನಾಗಿರಲಿಲ್ಲ, ಮತ್ತೆ ಗುರುಬಲ ಇರಲಿಲ್ಲ. ಈಗ ಪ್ರಶ್ನಾ ಲಗ್ನಕ್ಕೆ ಗುರುಬಲ ಬರ್ತಾ ಇದೆ. ನೀವು ಕನ್ಯಾದಲ್ಲಿ ಚಂದ್ರ ಇರುವಾಗ ಪ್ರಶ್ನೆ ಕೇಳ್ತಾ ಇದ್ರಿ, ಮಕರ ಲಗ್ನದಲ್ಲಿ ಪ್ರಶ್ನೆ ಕೇಳ್ತಾ ಇದ್ರಿ. ಶನಿ ಬುಧ ಗುರು ಕಾಂಬಿನೇಷನ್ ಇದೆ, ಖಂಡಿತವಾಗಿ ಅನುಕೂಲ ಆಗುತ್ತೆ, ಟೆನ್ಷನ್ ಬೇಡ. ಮಾರ್ಚ್ ಕಳೆದ ಮೇಲೆ ಅಂದರೆ ಯುಗಾದಿ ಹಬ್ಬ ಕಳೆದ ಮೇಲೆ ನಿಮ್ಮ ಬಿಸ್ನೆಸ್ಸನ್ನು ಶುರು ಮಾಡಿ, ನೀವು ಖಂಡಿತವಾಗಿ ಇಂಪ್ರೂವ್ ಆಗ್ತೀರಿ, ಅನುಕೂಲ ಆಗುತ್ತೆ, ಭಯಪಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಕುಲದೇವ್ರಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ. ಮತ್ತು ಈ ಹೆಸರು ಕಾಳು ಮತ್ತು ಕಡಲೆಕಾಳು ಮತ್ತು ಅವರೆಕಾಳು ಇವು ಮೂರನ್ನು ಕೂಡ ಅರಿಯುವಂಥ ನೀರಿಗೆ ಶುಕ್ರವಾರದ ದಿನ ಅಥವಾ ಬುಧವಾರದ ದಿನ ಮೀನಿಗೆ ಹಾಕ್ಬಿಟ್ಟು ಬನ್ನಿ. ಸ್ವಲ್ಪ ಈ ಡಿಸ್ಟರ್ಬೆನ್ಸ್ ಎಲ್ಲ ಕಮ್ಮಿ ಆಗುತ್ತೆ, ಭಯ ಪಡುವಂಥದ್ದು ಬೇಡ. ಹಲೋ, ಹೆಸರು ಕಾಳು, ಕಡಲೆಕಾಳು, ಅವರೆಕಾಳು ಮೂರನ್ನೂ ಬುಧವಾರ ಅಥವಾ ಶುಕ್ರ ದಿನ ನೀರಿಗೆ ಹಾಕ್ಬಿಟ್ಟು ಬನ್ನಿ. ಮೀನಿರಬೇಕು, ಆ ಮೀನಿಗೆ ಹಾಕ್ಬಿಟ್ಟು ಬನ್ನಿ. ಅದರ ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ ಬುಧವಾರದ ದಿನ ಅಥವಾ ಶನಿವಾರದ ದಿನ ಹಸಿ ಹುಲ್ಲನ್ನು ಹಸುಗೆ ಹಾಕ್ತಾ ಬನ್ನಿ, ಗೋ ಸೇವೆ ಮಾಡ್ತಾ ಬನ್ನಿ. ಖಂಡಿತವಾಗಿಯೂ ಒಂದು ಇಡಿಯಷ್ಟು ಹುಲ್ಲನ್ನು ಹಸುಗೆ ಹಾಕ್ತಾ ಬನ್ನಿ. ಲೈಫ್ ಟೈಮ್ ನೀವು ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಿ. ಏನು ಭಯ ಪಡುವಂಥದ್ದು ಬೇಡ, ಚೆನ್ನಾಗಿದೆ. ಸುಮ್ಮನೆ ಏನಕ್ಕೇನು ಅದೋ ಇದು ಪರಿಹಾರ ಏನು ಬೇಡ. ನಿಮಗೆ ಯುಗಾದಿ ಆದಮೇಲೆ ಚೆನ್ನಾಗಿ ಆಗ್ತೀರಿ, ಲೋನು ಆಗುತ್ತೆ, ಬಿಸ್ನೆಸ್ಸು ಇಂಪ್ರೂವ್ಮೆಂಟ್ ಆಗುತ್ತೆ, ಮಾಡಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನು ಗುರುಜಿ, ಕಟಕ ರಾಶಿಯವರಿಗೆ ಯಾವ ಬಣ್ಣ ಬರೋದಿಲ್ಲ? ನಮ್ಮ ಕರ್ಕಾಟಕ ರಾಶಿಯವರಿಗೆ, ಇನ್ನು ಮಿಥುನ ರಾಶಿಯವ್ರಿಗೆ ನಾನು ಹೇಳಿದೆ ಬ್ಲಡ್ ರೆಡ್ಡನ್ನು ದಯವಿಟ್ಟು ಬಳಸಬೇಡಿ, ಅದರಿಂದ ಸಮಸ್ಯೆ ಆಗ್ತದೆ ಅಂತ. ಇನ್ನು ಪ್ರಮುಖವಾಗಿ ನಾವು ನೋಡಬೇಕಾಗಿರುವಂಥದ್ದು ಈ ಕರ್ಕಾಟಕ ರಾಶಿ ಬಗ್ಗೆ ಹೇಳುವಾಗ ಇಲ್ಲಿ ಒಂದು ತಮಾಷೆ ಏನಂತಂದರೆ, ನಮ್ಗೆ ಯಾವ ಬಣ್ಣ ಆಗೋದಿಲ್ಲ ಆ ಬಣ್ಣ ನಮ್ಮನ್ನು ತುಂಬ ಅಟ್ರಾಕ್ಟ್ ಮಾಡುತ್ತೆ ಕಣಮ್ಮ. ಸಾಮಾನ್ಯವಾಗಿ ನೋಡಿ, ಮೇಷರಾಶಿಯವ್ರು ನೀವು ಕೇಳಿ, ಅವ್ರಿಗೆ ಗ್ರೀನ್ ಇಷ್ಟ ಆಗುತ್ತೆ. ವೃಷಭ ರಾಶಿಯವ್ರಿಗೆ ಎಲ್ಲೋ ಇಷ್ಟ ಆಗುತ್ತೆ. ಮಿಥುನ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ರೆಡ್ ಇಷ್ಟ ಆಗುತ್ತೆ. ರೆಡ್ ಟಿ ಶರ್ಟ್ಸ್ ಹಾಕೋದು, ಕೆಂಪು ಕಲರ್ದು ಕಾರ್ ತಗೊಳ್ಳೋದು, ಈ ಥರದ್ದೆಲ್ಲ ಕ್ರೇಜ್. ಯಾಕಂದರೆ ನಮ್ಗೆ ಯಾವಾಗಲೂ ಕೂಡ ಆಪೋಸಿಟ್ ಇರುವಂಥ ಕಲರ್ಸ್ಗಳು ನಮ್ಮನ್ನು ಅಟ್ರಾಕ್ಟ್ ಮಾಡ್ತವೆ, ಆಕರ್ಷಣೆ ಮಾಡುತ್ತೆ. ಅದರಿಂದ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ಬಣ್ಣಗಳನ್ನು ಬಳಸುವಾಗ ಭಾಳ ಎಚ್ಚರಿಕೆಯಿಂದ ಬಳಸಿ. ಅದು ನಿಮ್ಮನ್ನು ಅಭಿವೃದ್ಧಿಯನ್ನು ಕೂಡ ಮಾಡ್ಬೋದು, ಅದು ನಿಮ್ಮನ್ನು ಸಮಸ್ಯೆಯನ್ನು ಕೂಡ ಮಾಡ್ಬೋದು. ನಮಸ್ತೆ. 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 ನಿಮ್ಮ ಹೆಸರು? ಗೌರಮ್ಮ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು? ಮೈಸೂರಿಂದ ಮಾಡ್ತಾ ಇರೋದು ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ್ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಅವ್ರ ಡೇಟ್ ಆಫ್ ಬರ್ತ್ ಹೆಸರು ಹೇಳ್ತೀರಾ? ಡೇಟ್ ಆಫ್ ಬರ್ತ್ 5/9/1987. ಓಕೆ. ಸಮಯ
ಸಮಯ ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆ ಒಳಗಡೆ. ಅವ್ರ ಹೆಸರು ಅಮ್ಮ? ಪ್ರಮೋದ್. ಗುರುಜಿ ಅವರಿದ್ದಾರೆ, ಮಾತನಾಡಿ. ಓಕೆ ಮೇಡಮ್. ಅಮ್ಮ ನಮಸ್ಕಾರ. ನಮಸ್ತೆ ಸರ್. ಹೇಳಿ ಅಮ್ಮ. ಸರ್ ಮಗಂದು ಮದುವೆಗೆ ಕೂಡಿ ಬರ್ತಾ ಇಲ್ಲ. ಅವ್ರದ್ದು ಡಿಲೇ ಮ್ಯಾರೇಜ್ ಜಾತಕ ಅಲ್ಲಮ್ಮ. ಹಲೋ, ಹೇಳಿ ಸರ್. ಅವ್ರದ್ದು ಜಾತಕ ಬಂದು ಡಿಲೇ ಮ್ಯಾರೇಜ್ ಜಾತಕ, ವಿವಾಹ ವಿಳಂಬದ ಜಾತಕ ಅಂತ ನಾವು ಕರಿತೀವಿ. ಮದುವೆಯಲ್ಲಿ ತುಂಬಾ ಅಡಚಣೆ ಇದೆ. ಮತ್ತು ಯಾಕೆ ಈ ಥರ ಆಗ್ತದೆ ಅಂದರೆ ಇಟ್ ಇಸ್ ಎ ಕರ್ಮ ಥಿಯರಿ. ನಾವು ಪ್ರಶ್ನ ಮತ್ತು ಜಾತಕವನ್ನು ಪರಿಶೀಲನೆ ಮಾಡುವಾಗ ನಿಮ್ಮ ವಂಶದಲ್ಲಿ ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಸಂಬಂಧಿಕರ ಅಥವಾ ನಿಮ್ಮ ಅಕ್ಕಪಕ್ಕದವ್ರದ್ದು ಯಾವುದೋ ಒಂದು ಮದುವೆ ಲೇಟ್ ಆಗಲಿಕ್ಕೆ ಅಥವಾ ನಿಂತೋಗ್ಲಿಕ್ಕೆ ನಿಮ್ಮ ಕುಟುಂಬದವ್ರು ಕಾರಣ ಆಗ್ಬಿಟ್ಟಿದ್ದೀರಿ ನೀವು. ಅಂದರೆ ನಾವು ನಿಮ್ಮ ಫ್ಯಾಮಿಲಿ ಅಂತ ಹೇಳ್ತಾ ಇಲ್ಲಮ್ಮ, ನಿಮ್ಮ ಫ್ಯಾಮಿಲಿ ವಂಶದವರು, ನಿಮ್ಮ ಯಜಮಾನ್ರ ತಂದೆ ಅಥವಾ ಅವ್ರ ತಂದೆ ಕಾಲಘಟ್ಟದಲ್ಲಿ ಅಥವಾ ಅವರ ಅಣ್ಣ ತಮ್ಮ ಯಾರಿರ್ತಾರೆ ಅವರು, ಆ ಶಾಪ ಏನಾಗ್ತಾ ಇದೆ, ನಿಮ್ಮನ್ನು ಪೀಡಿಸ್ತಾ ಇದೆ. ಒಂದು ಹೆಣ್ಣಿನ ಶಾಪ ಅಮ್ಮ, ಒಂದು ಸ್ತ್ರೀ ಶಾಪ ಇದೆ. ಅದಕ್ಕೆ ನಿಮ್ಮ ಮನೆಯಲ್ಲಿ ಮನೆಯ ಲಕ್ಷ್ಮಿ ಬರಲಿಕ್ಕೆ ಆಗ್ತಾ ಇಲ್ಲ, ಅಡಚಣೆ ಆಗ್ತಾ ಇದೆ. ಆ ಸ್ತ್ರೀ ಶಾಪ ದೋಷ ನಿವಾರಣೆಯನ್ನು ಮಾಡ್ಕೊಳ್ಳಿ. ಮತ್ತು ನಿಮ್ಮ ಕುಲದೇವರಿಗೆ ಪೂಜೆಯನ್ನು ಮಾಡಿಸಿ, ಶುಕ್ರವಾರದ ದಿನ ಪೂಜೆಯನ್ನು ಮಾಡಿ ದೋಷ ನಿವಾರಣೆ ಆಗುತ್ತೆ. ಅಥವಾ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ನಂದಿಯ ಕೊಂಬಿನಿಂದ ಶಿವನನ್ನು ಪ್ರಾರ್ಥನೆಯನ್ನು ಮಾಡಿ, ಪಂಚಾಕ್ಷರಿ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿ, ಬಾದಾಮಿ ಮತ್ತು ಬಿಲ್ಪತ್ರೆಯನ್ನು ಕೊಡ್ತಾ ಬಂದರೆ ಈ ಥರ ಶಾಪಗಳು ವಿಮೋಚನೆ ಆಗ್ತದೆ. ಇಲ್ಲ ಶೀಘ್ರವಾಗಿ ಆಗಬೇಕು ಅಂದರೆ ಒಂದು ದುರ್ಗಾ ಪೂಜೆ ಮಾಡಿ, ಶಾಪೋದ್ಧಾರ ಮಂತ್ರ ಅಂತ ಬರುತ್ತಮ್ಮ. ಆ ಶಾಪೋದ್ಧಾರ ಮಂತ್ರದಿಂದ ಹೋಮವನ್ನು 3 ವರ್ಷಗಳ ಕಾಲ ಮಾಡ್ಕೊಳ್ಳೋದ್ರಿಂದ 3 ಜನರೇಷನ್ಗಿರುವಂಥ ಶಾಪಗಳು ನಿವಾರಣೆ ಆಗ್ತದೆ. ಮತ್ತು ಅದರ ಜೊತೆಗೆ ಬೇಗ ಮದುವೆ ಆಗಲಿಕ್ಕೆ ಒಂದು ಶುಕ್ರ ಶಾಂತಿಯನ್ನು ನೀವು ಮಾಡ್ಕೋಬೇಕಾಗ್ತದೆ. ಮತ್ತು ಒಂದು ವಿಶೇಷವಾಗಿರುವಂಥ ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ ನಮ್ಮ ಕಚೇರಿಗೆ ಬಂದರೆ. ಅದನ್ನು 48 ದಿನಗಳ ಕಾಲ ಶಿವಪಾರ್ವತಿ ಫೋಟೋ ಮುಂದೆ ಕೂತ್ಕೊಂಡು ಜಪ ಮಾಡ್ತಾ ಬಂದರೆ, ಮತ್ತು ಇನ್ನೊಂದೆರಡು ಪ್ರಯೋಗವನ್ನು ಹೇಳ್ಕೊಡ್ತೀನಿ, ಅದನ್ನು ಮಾಡ್ತಾ ಬಂದರೆ ಬೇಗ ಮದುವೆ ಅನುಕೂಲ ಆಗುತ್ತಮ್ಮ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನು ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ಕಟಕ ರಾಶಿಯವ್ರಿಗೆ ಯಾವ ಬಣ್ಣ ಬರೋದಿಲ್ಲ. ಕರ್ಕಾಟಕ ರಾಶಿಯವ್ರಿಗೆ ನೋಡಿ, ತಾಯಿ ಚಂದ್ರ ತಾಯಿ ಇದ್ದಂಗೆ. ಬಣ್ಣಗಳು ನಮಗೆ ಗೊತ್ತಿಲ್ಲದೇನೆ ನಮ್ಮನ್ನು ಎಷ್ಟು ಇನ್ಫ್ಲುಯೆನ್ಸ್ ಮಾಡ್ತದೆ, ಅಥವಾ ನಾವು ಗೊತ್ತಿಲ್ಲದೇನೆ ಅದರ ಜೊತೆಗೆ ಹೇಗೆ ಬೆರ್ತೋಗಿದ್ದೀವಿ ಅನ್ನೋದಕ್ಕೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಮ್ಮ ನಿಮಗೆ. ಈಗ ಬುಧ ಅಂದರೆ ಕೃಷಿಕ, ಅವನು ಹಸಿರು, ಅವನು ಗ್ರೀನ್. ಅದಕ್ಕೆ ನೋಡಿ ರೈತರೆಲ್ಲ ಗ್ರೀನ್ ಟವಲ್ ಹಾಕೋತಾರೆ, ಗ್ರೀನ್ ಬೆಳೆಸ್ತಾರೆ. ಕುಜ ಬಂದು ಅಗ್ನಿಕಾರಕ, ಆಯ್ತಾ? ಅದಕ್ಕೆ ಅಗ್ನಿಶಾಮಕ ದಳದವರು ರೆಡ್ ಬೆಳೆಸ್ತಾರೆ. ಡಾಕ್ಟರ್ಸು, ನರ್ಸಸ್ ಎಲ್ಲ ವೈಟ್ ಕಲರ್ ಕೋಟು ಅಥವಾ ವೈಟ್ ಡ್ರೆಸ್ಸನ್ನು ಹಾಕ್ತಾರೆ. ಅವ್ರನ್ನ ಕೇಳಿ ಯಾಕೆ ಅವರ ಹೇಳೋದೇನೆಂದರೆ, ನಾವು ರಕ್ತದ ಜೊತೆ ಇರ್ತೀವಿ, ರಕ್ತದ ಕಲೆ ಕಾಣಲಿ ಅನ್ನುವಂಥ ಉದ್ದೇಶದಿಂದ ವೈಟನ್ನು ಬಳಸ್ತೀವಿ ಅಂತ. ಆದರೆ ನಿಮಗೆ ಸೂಕ್ಷ್ಮ ಗೊತ್ತಿರಲಿ, ಚಂದ್ರ ಮಾತೃಕಾರಕ. ಚಂದ್ರನ ಬಣ್ಣ ಬಂದು ಬಿಳಿ ಬಣ್ಣ. ಅಂದರೆ ಅದರ ಅರ್ಥ ನೀವು ಸೇವೆಯನ್ನು ಮಾಡುವಾಗ ತಾಯಿ ಥರ ಮಾಡಿ ಅನ್ನುವಂಥ ಉದ್ದೇಶ ಅದು. ಈ ಥರ ನೀವು ಯಾವ್ದಾದ್ರು, ಮತ್ತೆ ಶನಿಯನ್ನು ನಾವು ಸೇವಕ ಅಂತ ಕರಿತೀವಿ. ಅದಕ್ಕೆ ನೀವು ಸೆಕ್ಯೂರಿಟಿ ಎಲ್ಲ ನೀವು ನೋಡಿ ಶನಿ ಬಣ್ಣನೇ ಬಳಸ್ತೀವಿ, ನೀಲಿ ಬಣ್ಣನೇ ಬಳಸ್ತೀವಿ. ಅಂದ್ರೆ ನಮಗ್ ಗೊತ್ತಿಲ್ದೇನೆ ನಾವು ಶಾಸ್ತ್ರವನ್ನ ನಮ್ಮ ಜೀವನದಲ್ಲೇ ಅಳವಡಿಸ್ಕೊಂಡ್ಬಿಟ್ಟಿದೀವಿ. ಓಕೆ ಗುರುಜಿ, ಒಬ್ರು ಕಾಲರ್ ಹಿಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನಾನು ಚಂದ್ರಶೇಖರ್ ಅಂತಾರೆ. ಎಲ್ಲಿಂದ ಕರೆ ಮಾಡ್ತಿರೋದು? ನಂಜನಗೂಡಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ ಕೇಳಬೇಕು. ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ಟೈಮಿಂಗ್ಸ್ ಹೇಳ್ತೀರಾ? 11 2 ಅಲ್ಲ 3 ಮೇಡಮ್. 11/3 1956. 56? ಓಕೆ, ಸಮಯ? ರಾತ್ರಿ 9:15 ಗಂಟೆ. ಗುರುಜಿಯವರಿದ್ದಾರೆ, ಮಾತನಾಡಿ. ಸರ್ ನಮಸ್ತೆ. ನಮಸ್ತೆ ಗುರುಜಿ. ರಾತ್ರಿ 9:15 ಗಂಟೆ. 9:15. ಯಾಕೆ ಸರ್ ಇತ್ತೀಚೆಗೆ ಬೇಜಾರು ನಿಮಗೆ? ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದೆ, ಹಾಗಾಗಿ ಸ್ವಲ್ಪ ಬೇಜಾರು. ಇದು ಒಂದು ಜಮೀನ್ ತಗೊಂಡಿದ್ದೆ, ಅದು ಕೋರ್ಟ್ ಹೋಗಿ 4 ವರ್ಷ ಆಯ್ತು. ಕೋರ್ಟ್ಗೆ ಸಂಬಂಧಿಕರ ತೀರ್ಮಾನ ಆಗಿಲ್ಲ. ಯಾರ ಜೊತೆ ವ್ಯವಹಾರ ಮಾಡಿದ್ರಿ? ಅದು ಅದೇನೋ ತಗೊಂಡೆ ನಾನು. ತಗೊಂಡ್ಮೇಲೆ ಅದು 79A ಆ ತರ ಏನೋ ಕೇಸ್ ಆಯ್ತು. ಇದು ಗೌರ್ಮೆಂಟ್ ಅದನ್ನ ಅಕ್ವೈರ್ ಮಾಡ್ಕೊಂತ ಇದೆ. ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಆಗಿದೆಯಾ ಅದು? ಹೌದು ಸರ್, ರಿಜಿಸ್ಟ್ರೇಷನ್ ಆಗಿದೆ. ಏನಂದ್ರೆ ನೀವು ತಗೊಂಡಿರುವಂತ ಟೈಮ್ ಇದೆಯಲ್ಲ, ಆ ಟೈಮು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ನಿಮ್ಗೆ, ಅದರಿಂದ ಆ ಥರ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಮತ್ತು ನೀವು ತಗೊಂಡಿರುವಂತ ಜಮೀನ್ ಇದೆಯಲ್ಲ,
ಈಗ ಕರೆ ಮಾಡಿರುವಂತಹ ಯಾರ್ದು ಅದು ಜಮೀನು ಯಾರ್ದದು? ಜಮೀನು ಬೇರೆ ಸರ್ ಅದು ಇಲ್ಲಿ ಕೇಸ್ ಹಾಕಿರೋದು ಅವ್ರ ಸಂಬಂಧಿಕರು ಕೇಸ್ ಹಾಕ್ಬಿಟ್ಟಿದಾರಾ? ಇಲ್ಲ ಅದಿಲ್ಲ ಸರ್, ನಂದು ಅದು ಇದ್ದಿದೆಯಲ್ಲ ಗೌರ್ಮೆಂಟ್ ಇದ್ರ ಪ್ರಕಾರ 2.5 lakh ಇತ್ತು ಅವಾಗ. ಬಟ್ ನಮ್ದು 4 lakh ಇದಿತ್ತು. ಏನೋ ಪರ್ಮಿಷನ್ ತಗೋಬೇಕು, ಅಪ್ಲೈ ಮಾಡಿದ್ದೆ, ಅವ್ರು ಪರ್ಮಿಷನ್ ಕೊಡ್ಲಿಲ್ಲ. ಓಕೆ, ಇದು ಲೇಟ್ ಆಯ್ತು ಅಂತ ಅಂದ್ಬಿಟ್ಟು ನಾನು ರಿಜಿಸ್ಟರ್ ಮಾಡಿಸ್ಕೊಂಡೆ. ಹಾಗಾಗಿ 79A 79B ಪ್ರಕಾರ ಗೌರ್ಮೆಂಟ್ ಎಗನೆಸ್ಟ್ ನಾನು ಕೇಸ್ ಮಾಡಿದ್ದೀನಿ ಸರ್. ಅದು ಗೌರ್ಮೆಂಟ್ ನನ್ಗೆ ಇದು ಮಾಡಿದೆ. ತಪ್ಪಲ್ವಾ ನೀವು ಮಾಡಿದ್ದು? ತಪ್ಪು ಅಂದ್ರೆ ಅದುವರೆಗೂ ವೇಟ್ ಮಾಡಿದ್ವಿ ಸರ್. ನಾನು 2 years ವೇಟ್ ಮಾಡಿದೆ. ಅವತ್ತು 2 years ಇಂದ ರಿಸಲ್ಟ್ ಕೊಡ್ಲಿಲ್ಲ. ಈಗ ಅಮೌಂಟ್ ಕೊಟ್ಬಿಟ್ಟಿದೆ ಇವ್ರಿಗೆ, ಹಾಗಾಗಿ ಸಿಗಾಕೊಂಡಿದ್ದೆ. ಓಕೆ, ಏನ್ ಗೊತ್ತಾ ಸರ್, ಆಕ್ಚುಲಿ ಅದು ಪ್ರಾಬ್ಲಮ್ ಏನ್ ಗೊತ್ತಾ, ಕಾರಣಗಳೇನೋ ಇರ್ಬೋದು ಸರ್, ಆದ್ರೆ ನೀವು ತೆಗೆದುಕೊಂಡಿರುವಂತ ಜಮೀನ್ ಇದೆಯಲ್ಲ, ಇಟ್ ಇಸ್ ಎ ಋಣಬಾಧೆ ಜಮೀನ್ ಅಂತ ಕರಿತೀವಿ. ಋಣಬಾಧೆ ಅಂದ್ರೆ ಯಾರೋ ತುಂಬಾ ನೊಂದು ಬೇಜಾರು ಮಾಡ್ಕೊಂಡು ಶಾಪ ಹಾಕಿ ಕೊಟ್ಟಿರ್ತಾರೆ ಅವ್ರ ತಲೆಮಾಲಿನವರು, ಆಯ್ತಾ? ಆಸ್ತಿ ವಿಚಾರಕ್ಕೆ ಜಗಳ ಗಿಳ ಆಡ್ಕೊಂಡು ಕೊಡಕ್ ಇಷ್ಟ ಇಲ್ಲದೆ ಕೊಟ್ಟಿರ್ತಾರೆ ಜಮೀನನ್ನ. ಆ ತರದ ಜಮೀನ್ ಅದು. ಅದಕ್ಕೆ ಆ ಜಮೀನ್ ತಗೊಂಡಿರೋದ್ರಿಂದ ಏನಾಗ್ತಾ ಇದೆ, ಅದು ಯಾರ ಬಳಿ ಇದ್ರೂ ಕೂಡ ಅವ್ರಿಗೆ ಟೆನ್ಷನೇ ಅದು, ಆ ಥರ ಇರುತ್ತೆ. ಏನು ಟೆನ್ಷನ್ ತಗೊಳ್ಳೋದು ಬೇಡ ಸರ್, ನಿಮಗೆ ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಪ್ರತಿ ಬುಧವಾರ ವಿಷ್ಣು, ನಿಮ್ಮ ಮನೆ ದೇವ್ರು ಯಾವುದು? ಅದಕ್ಕೆ ವಿಷ್ಣು, ಪ್ರತಿ ಬುಧವಾರ ವಿಷ್ಣು ದೇವಸ್ಥಾನಕ್ಕೆ ತುಳಸಿಯನ್ನ ಕೊಡ್ತಾ ಬನ್ನಿ, ಮತ್ತೆ ಬಾಳೆ ಗಿಡಕ್ಕೆ ನೀರು ಹಾಕ್ತಾ ಬನ್ನಿ. ಖಂಡಿತವಾಗಿಯೂ ಈ ಪ್ರಾಬ್ಲಮ್ಸ್ ಇಂದ ಆಚೆಗೆ ಬರ್ತೀರಿ. ಟೆನ್ಷನ್ ತಗೊಳ್ಳೋವಂಥ ಅವಶ್ಯಕತೆ ಇಲ್ಲ. ಮತ್ತು ಋಣ ವಿಮೋಚನ ಸ್ತೋತ್ರವನ್ನ ಪ್ರತಿನಿತ್ಯ ಪಾರಾಯಣ ಮಾಡ್ತಾ ಬನ್ನಿ ಸರ್, ಒಳ್ಳೇದಾಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಓಕೆ ಗುರುಜಿನ, ಸಿಂಹ ರಾಶಿಯವರು ಯಾವ ಬಣ್ಣವನ್ನ ಬಳಸಬಾರ್ದು ಅಂತ ಹೇಳಿ? ಕರ್ಕಾಟಕ ರಾಶಿಯವ್ರದ್ದೇ ಹೇಳಿಲ್ಲಮ್ಮ ನಾನು. ಕರ್ಕಾಟಕ ರಾಶಿಯವರು ಗ್ರೀನ್ ಬಳಸಬಾರ್ದಮ್ಮ. ಆಕ್ಚುಲಿ ಚಂದ್ರನ ಸ್ವಂತ ಮಗ ಬುಧ, ಆದ್ರೆ ಅವನ್ ಕಂಡ್ರ ಆಗಲ್ಲ, ತಾಯಿ ಕಂಡ್ರ ಅಪ್ಪನ ಆಕ್ಚುಲಿ ಚಂದ್ರನ ಮಾತೃಕಾರಕ ಅಂತ ಕರಿತೀವಿ. ಆದ್ರೆ ನಿಜವಾಗೂ ಹೇಳ್ಬೇಕು